ಹಾಯ್ ಗೆಳೆಯರೆ, ಈ ವಿಡಿಯೋದಲ್ಲಿ ನಾವು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಯಾವ ತರಕಾರಿ ಬೆಳೆಗಳನ್ನು ಬೆಳೆದಕ್ಕಿಂತ ಅತಿ ಹೆಚ್ಚಿನ ಲಾಭವನ್ನು ಪಡಿಬಹುದು. ಯಾಕಂತಂದ್ರೆ ಮಳೆಗಾಲದಲ್ಲಿ ನಿಮ್ಗೆ ಗೊತ್ತೇ ಇರಬಹುದು, ಸ್ಟಾರ್ಟಿಂದ ಹಿಡಿದು ಅಂತ್ಯದವರೆಗೂ ಮಾರ್ಕೆಟಲ್ಲಿ ಅತಿ ಹೆಚ್ಚಿನ ರೇಟ್ ಇರ್ತದೆ ತರಕಾರಿ ಬೆಳೆಗಳಿಗೆ. ಈ ವಿಡಿಯೋದಲ್ಲಿ 5 ತರಕಾರಿ ಬೆಳೆಗಳನ್ನು ನಾನು ಇಲ್ಲಿ ಹೇಳ್ತೀನಿ. ನಮ್ಮ ಲಿಸ್ಟ್ನ ಮೊದಲೇ ಬೆಳೆ ಯಾವುದು ಅಂತಂದ್ರೆ ಟೊಮ್ಯಾಟೊ ಬೆಳೆ. ಮಳೆಗಾಲದಲ್ಲಿ ನಾವು ಟೊಮ್ಯಾಟೊ ನರ್ಸರಿಯನ್ನು ಹಚ್ಚಬಹುದು. ಸೂಕ್ತ ಸಮಯ ಯಾವುದು ಅಂತಂದ್ರೆ ಜುಲೈ 15ರಿಂದ ಹಿಡಿದು ಆಗಸ್ಟ್ ಅಂತ್ಯದವರೆಗೂ ಟೊಮ್ಯಾಟೊ ನರ್ಸರಿಯನ್ನು ಹಾಕಬಹುದಾಗಿದೆ. ಟೊಮ್ಯಾಟೊ ಬೆಳೆಯಲ್ಲಿ ನಾವು ಅತಿ ಕಡಿಮೆ ರೋಗ ಮತ್ತು ಹೆಚ್ಚಿನ ಇಳುವರಿ ಕೊಡುವಂತಹ ವೆರೈಟಿಯನ್ನು ಆಯ್ಕೆ ಮಾಡಬೇಕಾಗ್ತದೆ. ಅದರಲ್ಲಿ ನಮ್ಗೆ ಗೊತ್ತಿರುವಂಥದ್ದು ಸೆಮೆನಿಸ್ದು ಅಭಿಲಾಷ್ ಅಂತ ಬರುತ್ತೆ, ಸಿಜೆಂಟಾದು ಸಾಹೋ ಮತ್ತೆ ಸಿಜೆಂಟಾದು ಹಿಮ್ಸೋನಾ ಅಂತ ಬರುತ್ತೆ, ಅರ್ಕ ರಕ್ಷಕ್ ಅಂತ ಬರುತ್ತೆ. ಇವು 4 ತಳಿಗಳು ನಮ್ಗೆ ಗೊತ್ತಿರುವಂಥದ್ದು. ನಿಮಗೆ ಅನುಕೂಲವಾಗುವಂಥದ್ದು, ನಿಮ್ಗೆ ಗೊತ್ತಿರುವಂಥದ್ದು ವೆರೈಟಿಯನ್ನು ಆಯ್ಕೆ ಮಾಡ್ರಿ. ನಾವು 1 ಎಕರೆ ಟೊಮ್ಯಾಟೊ ಬೆಳೆಯನ್ನು ಬೆಳಿಲಿಕ್ಕೆ 40ರಿಂದ 50 ಗ್ರಾಂ ಬೀಜ ಬೇಕಾಗುತ್ತೆ. ಅದೇ ನಾವು ಅಗ್ಗಿಗಳನ್ನು ಹಚ್ಚೋದಾದ್ರೆ 8,000ದಿಂದ 10,000 ಅಗ್ಗಿಗಳು ಬೇಕಾಗುತ್ತೆ. ನಾವು ನಾಟಿ ಮಾಡುವ ಮೊದಲು ಬೋದುಗಳನ್ನು ಮಾಡಿ ಡ್ರಿಪ್ ಮತ್ತೆ ಮಲ್ಚಿಂಗ್ ಅಲ್ಲಿ ಮಾಡಿದ್ದೆ ಆದ್ರೆ ನಾವು ಪ್ರತಿ ಎಕರೆಗೆ ಏನಿಲ್ಲ ಅಂತಂದ್ರೂ ಸುಮಾರು 30ರಿಂದ 35 ಟನ್ ಇಳುವರಿಯನ್ನು ಪಡೆಯಬಹುದಾಗಿದೆ. ನಮ್ಮ ಲಿಸ್ಟ್ ನ 2ನೇ ಬೆಳೆ ಯಾವುದು ಅಂತಂದ್ರೆ ಡಬ್ಬು ಮೆಣಸಿನಕಾಯಿ ಮತ್ತು ಹಸಿ ಮೆಣಸಿನಕಾಯಿ. ಮಳೆಗಾಲದಲ್ಲಿ ನಾವು ಮೆಣಸಿನಕಾಯಿ ಆಗಲಿ ಡಬ್ಬು ಮೆಣಸಿನಕಾಯಿ ಆಗಲಿ ಯಶಸ್ವಿಯಾಗಿ ಬೆಳೆಯಬಹುದಾಗಿದೆ. ನಾವು ಏನಿಲ್ಲ ಅಂತಂದ್ರೂ ಸುಮಾರು 6ರಿಂದ 7 ತಿಂಗಳವರೆಗೂ ಈ ಬೆಳೆ ಬರುತ್ತೆ. ಮೆಣಸಿನಕಾಯಿಯನ್ನು ಯಶಸ್ವಿಯಾಗಿ ಬೆಳೆಯಬೇಕಂತಂದ್ರೆ ನಾವು ಕಡಿಮೆ ರೋಗ ಬರುವಂತ ಮತ್ತು ರೋಗರಹಿತ ಬೀಜವನ್ನು ಆಯ್ಕೆ ಮಾಡಬೇಕಾಗ್ತದೆ. ನಮಗೆ ಪ್ರತಿ ಎಕರೆಗೆ ಬೀಜದ ಪ್ರಮಾಣ ನೋಡ್ರಿ 80 ಗ್ರಾಮ್ನಿಂದ 100 ಗ್ರಾಂ ಬೀಜ ಬೇಕಾಗುತ್ತೆ. ಅದೇ ನಾವು ಅಗಿಗಳನ್ನು ಹಚ್ಚೋದಾದ್ರೆ 9,000ದಿಂದ 10,000 ಅಗಿಗಳು ಬೇಕಾಗುತ್ತೆ. ನಾವು ಸಮಯಕ್ಕೆ ಕೀಟ ನಿರ್ವಹಣೆ ಮಾಡಿದ್ದೆ ಆದ್ರೆ ನಾವು ಅತಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ಈ ಬೆಳೆಯಿಂದ ನಾವು ಅತಿ ಹೆಚ್ಚಿನ ಲಾಭವನ್ನು ಕೂಡ ಪಡೆಯಬಹುದಾಗಿದೆ. ನಮ್ಮ ಲಿಸ್ಟ್ನ 3ನೇ ಬೆಳೆ ಯಾವುದು ಅಂತಂದ್ರೆ ಬದನೆಕಾಯಿ ಬೆಳೆ. ನಾವು ಬದನೆಕಾಯಿ ಅಗಿಗಳನ್ನು ಆಗಸ್ಟ್ ಅಂತ್ಯದವರೆಗೂ ಕೂಡ ಹಾಕಬಹುದಾಗಿದೆ. ಅಗಿಗಳು 35ರಿಂದ 40 ದಿನಗಳಲ್ಲಿ ತಯಾರಾಗ್ತವೆ. ಬದನೆಕಾಯಿ ಬೆಳೆಯಲ್ಲಿ ಅತಿ ಹೆಚ್ಚಿನ ಕೀಟಬಾಧೆಯನ್ನು ಕಾಣಬಹುದು. ಕಾಂಡಕೋರಕ, ಕಾಯಿಕೋರಕ ಕೀಟಬಾಧೆಯಿಂದಾಗಿ ಇಳುವರಿಯಲ್ಲಿ ಬಹಳಷ್ಟು ಇಳಿಕೆ ಆಗುತ್ತದೆ. ಆದ ಕಾರಣಕ್ಕೆ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ರೇಟನ್ನು ನಾವು ಕಾಣಬಹುದಾಗಿದೆ. ನಾವು ಸರಿಯಾಗಿ ಕೀಟ ನಿರ್ವಹಣೆ ಮಾಡಿದ್ದೆ ಆದರೆ ನಾವು ಅತಿ ಹೆಚ್ಚಿನ ಲಾಭವನ್ನು ಕೂಡ ಪಡೆಯಬಹುದಾಗಿದೆ ಬದನೆಕಾಯಿ ಬೆಳೆ ಅಂತ. ನಮ್ಮ ಲಿಸ್ಟ್ನ 4ನೇ ಬೆಳೆ ಯಾವುದು ಅಂತಂದರೆ ಸೊಪ್ಪು ಬೆಳೆ. ಸೊಪ್ಪು ಬೆಳೆಯಲ್ಲಿ ನೋಡ್ರಿ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಬೆಳೆಗಳು. ನೀವು ಮಳೆಗಾಲದಲ್ಲಿ ಗಮನಿಸಿರ್ಬೋದು ಸೊಪ್ಪುಗಳ ಬೆಲೆ ಯಾವ ಮಟ್ಟಿಗೆ ಏರಿಕೆ ಆಗ್ತದೆ ಅಂತೇಳಿ. ಬೆಲೆ ಏರಿಕೆ ಆಗಲು ಕಾರಣ ಏನಂತಂದ್ರೆ ಅತಿ ಹೆಚ್ಚಿನ ಮಳೆಯಿಂದಾಗಿ ನಮ್ಮ ಸೊಪ್ಪು ಕೊಳೆಯುವಂಥ ಸಮಸ್ಯೆ ಇರ್ತದೆ. ಅದಕ್ಕಾಗಿ ನಾವು ಏನು ಮಾಡಬೇಕು, ಬೀಜೋಪಚಾರ ಮಾಡೋದ್ರಿಂದ ಮತ್ತು ನಮ್ಮ ಹೊಲದಲ್ಲಿ ನೀರು ನಿಂತ್ಕೊಳ್ಳಾರ್ದೆ ನಾವು ಬೆಳೆದು ಅಂತಂದ್ರೆ ನಾವು ಸೊಪ್ಪು ಬೆಳೆಯಿಂದ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ. ನಮ್ಮ ಲಿಸ್ಟ್ನ 5ನೇ ಬೆಳೆ ಯಾವುದು ಅಂತಂದ್ರೆ ಹೂಕೋಸು ಮತ್ತು ಎಲೆಕೋಸು. ಈ ಬೆಳೆಯೂ ಕೂಡ ಹಾಗೇನೆ. ನಾವು ಹೂಕೋಸು ಬೆಳೆಯನ್ನು ನೋಡ್ರಿ 90 ದಿನದಿಂದ 120 ದಿನಗಳಲ್ಲಿ ಈ ಬೆಳೆ ಕಟಾವಿಗೆ ಬರ್ತದೆ. ಅತಿ ಕಡಿಮೆ ಅವಧಿಯಲ್ಲಿ ನಾವು ಈ ಬೆಳೆಯನ್ನು ಬೆಳೆಯಬಹುದಾಗಿದೆ. ಈ ಬೆಳೆಯಲ್ಲಿ ನೋಡ್ರಿ ಈಗ ಕೀಟಬಾಧೆ ಹೆಚ್ಚಾಗ್ತದೆ, ಎಲೆ ತಿನ್ನುವಂಥ ಕೀಟಗಳಿರ್ತಾವ. ನಾವು ಸಮಯಕ್ಕೆ ಔಷಧಿ ಸಿಂಪಡಣೆ ಮಾಡಿ ನಾವು ಈ ಬೆಳೆಯನ್ನು ಯಶಸ್ವಿಯಾಗಿ ಬೆಳೆಯಬಹುದಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ನಿಮ್ಮೆಲ್ಲ ಗೆಳೆಯರೊಡನೆ ಶೇರ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಭೇಟಿ ಆಗೋಣ ಹೊಸ ವಿಡಿಯೋ ಹೊಸ ಮಾಹಿತಿಯೊಡನೆ. ಧನ್ಯವಾದಗಳು.